ಟಿ20 ವಿಶ್ವಕಪ್ ಫೈನಲ್ ಗೆದ್ದ ಟೀಂ ಇಂಡಿಯಾ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲೂ ಕೂಡ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಆಚರಿಸುತ್ತಿದ್ದಾರೆ. ಟಿ20 ವಿಶ್ವಕಪ್ ಫೈನಲ್ ಅನ್ನ ಟೀಂ ಇಂಡಿಯಾ ಗೆದ್ದು ಬೀಗಿದೆ. ಆಯಾಯ ಜಿಲ್ಲೆಗಳಲ್ಲೂ ಕೂಡ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಪಂದ್ಯ ಗೆಲ್ತಿದ್ದಂತೆ ಮುಗಿಲು ಮುಟ್ಟಿದ ಸಂಭ್ರಮ. ದೇಶ ಪ್ರೇಮದ ಹಾಡುಗಳಿಗೆ ಯುವಕರು ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ. ರಾಷ್ಟ್ರಧ್ವಜ ಹಿಡಿದು ಜಯ ಘೋಷಣೆ ಹಾಕಿದ್ದಾರೆ ಫ್ಯಾನ್ಸ್. ನಗರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಕೇವಲ ದೇಶಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಗಲ್ಲಿಯಲ್ಲೂ ಕೂಡ ಟಿ20 ವಿಶ್ವಕಪ್ ಫೈನಲ್ ಗೆದ್ದ ಸಂಭ್ರಮಾಚರಣೆ ಮುಗಿಲು ಮುಟ್ಟುತ್ತಿದೆ. ಅಲ್ಲಲ್ಲಿ ಪಟಾಕಿಗಳ ಸೌಂಡ್ ಅಥವಾ ಸಿಹಿ ಹಂಚೋದು, ಕೇಕೆ ಹಾಕೋದು, ದೇಶಭಕ್ತಿಯ ಕೆಲವೊಂದಷ್ಟು ದೇಶ ಪ್ರೇಮದ ಹಾಡುಗಳಿಗೆ ಹೆಜ್ಜೆ ಹಾಕ್ತಾ ಮಸ್ತ್ ಡ್ಯಾನ್ಸ್ ಮಾಡೋದೆಲ್ಲವನ್ನ ನಾವು ಗಮನಿಸಿದ್ದೀವಿ. ಮೂರು ದಾಖಲೆಯನ್ನ ಬರೆದಂತ ಟೀಮ್ ಇಂಡಿಯಾದ ಸಾಧನೆಗೆ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಕೆಲವೊಂದಷ್ಟು ಎಮೋಷನ್ಸ್, ಅದೇ ರೀತಿಯಾದಂಥ ಟಿ ಶರ್ಟ್ ಹಾಕೊಳ್ಳೋದು ಅಥವಾ ರಾಷ್ಟ್ರಧ್ವಜವನ್ನ ತೋರಿಸೋದ್ರ ಮೂಲಕ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ವಿಜಯೋತ್ಸವದ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಪೊಲೀಸರು ಲಾಠಿ ರುಚಿಯನ್ನ ತೋರಿಸಿದ್ದಾರೆ. ಬೆಳಗಾವಿಯಲ್ಲಿ ವಿಜಯೋತ್ಸವ ಮುಗಿಲು ಮುಟ್ಟಿತ್ತು, ಸಂಭ್ರಮಾಚರಣೆಗಿತ್ತು. ಭಾರತ ಮುಡಿಗೆ ಟಿ20 ವಿಶ್ವಕಪ್ ಕಿರೀಟ ಗೆದ್ದ ಹಿನ್ನೆಲೆ ಬಟ್ ಪೊಲೀಸರು ಲಾಠಿ ರುಚಿಯನ್ನು ತೋರಿಸಿದ್ದಾರೆ. ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಪೊಲೀಸರು ಹಾಗೆ ಫ್ಯಾನ್ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಗುಂಪನ್ನು ಚದುರಿಸೋದಕ್ಕೆ ಪೊಲೀಸರು ಸಾಹಸವನ್ನ ಪಡಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಆರ್ಪಿಡಿ ವೃತ್ತದಲ್ಲಿ ಲಾಠಿ ಚಾರ್ಜ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಏನಾಗುತ್ತೆ, ಕೆಲವೊಂದಷ್ಟು ಬಾರಿ ಸಂಭ್ರಮಾಚರಣೆ ಆಚರಣೆ ಅಥವಾ ಕೆಲವೊಂದಷ್ಟು ಸೆಲೆಬ್ರೇಷನ್ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಬಟ್ ಏನಾಗುತ್ತೆ, ಹದ್ದು ಮೀರಿದ ಅಥವಾ ಮಿತಿ ಮೀರಿದಂಥ ವರ್ತನೆಗಳು, ಕೆಲವೊಂದಷ್ಟು ಬೇರೆಯವರಿಗೆ ಹಿಂಸೆ ಆಗುವಂಥದ್ದು, ಮಾನಸಿಕ ಕಿರಿಕಿರಿ ಮಾಡುವಂಥದ್ದು ಬೇಡ ಅಂತ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದಿರಲ್ಲ. ಬೇರೆಯವರ ಮಾನಸಿಕವಾಗಿ ಅದು ಏನೇ ಇರಲಿ ಆಚರಣೆಗಳನ್ನು ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ಆಚರಣೆ, ಯಾರ್ಯಾರು ಯಾವುದ್ಯಾವುದೋ ಟೆನ್ಷನಲ್ಲಿ ಹೋಗ್ತಿರ್ತಾರೆ. ಬಟ್ ಕ್ರಿಕೆಟ್ ಅನ್ನೋದು ಎಮೋಷನ್ಸ್, ಕಾಯ್ತಾ ಇರ್ತೀವಿ. ಆ ಎಮೋಷನ್ಸ್ ಗೊತ್ತಿಲ್ಲದೆ ಹೊಮ್ಮತ್ತೆ ಅಲ್ಲಿ ಹಾಡಾಕೋದು ಅಥವಾ ಪಟಾಕಿ ಸಿಡಿಸೋದು ಎಲ್ಲವೂ ಓಕೆ. ಬಟ್ ಈ ಒಂದು ಸಂದರ್ಭದಲ್ಲಿ ಪೊಲೀಸರ ಹದ್ದು ಮೀರಿ ಕೆಲವೊಂದಷ್ಟು ವರ್ತನೆ ಕಂಡು ಬಂದಿತ್ತು. ಗುಂಪನ್ನು ಚದುರಿಸಲೇಬೇಕಾಗಿತ್ತು. ಹರಸಾಹಸ ಪಟ್ಟರು. ಆರ್ಪಿಡಿ ವೃತ್ತದಲ್ಲಿ ಲಾಠಿ ಚಾರ್ಜ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಕೂಡ ಇತ್ತು. ಇನ್ನು ಗಡಿನಾಡು ಬಳ್ಳಾರಿಯಲ್ಲೂ ಕ್ರಿಕೆಟ್ ಪ್ರೇಮಿಗಳ ಹರ್ಷೋದ್ಗಾರ ತಾರಕ ಮುಟ್ಟಿತ್ತು. ರಾಯಲ್ ಸರ್ಕಲ್ನಲ್ಲಿ ಫ್ಯಾನ್ಸ್ ವಿಜಯೋತ್ಸವವನ್ನು ಆಚರಿಸಿದರು. ಬಳ್ಳಾರಿಯಲ್ಲೂ ಕೂಡ ಕ್ರಿಕೆಟ್ ಪ್ರೇಮಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ರಾಯಲ್ ಸರ್ಕಲ್ನಲ್ಲಿ ಫ್ಯಾನ್ಸ್ ವಿಜಯೋತ್ಸವವನ್ನು ಆಚರಿಸಿದರು. ಪಟಾಕಿ ಸಿಡಿಸಿ ಯುವಕರು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರು. ಕಪ್ ಗೆದ್ದ ಸಂತಸದಲ್ಲಿ ಯುವಕರು ಮಸ್ತ್ ಡ್ಯಾನ್ಸ್ ಮಾಡಿದ್ರು. ಭಾರತಕ್ಕೆ ಜಯವಾಗಲಿ ಅಂತ ಜಯ ಘೋಷಣೆಯನ್ನ ಕೂಗಿ ಸಂಭ್ರಮಾಚರಣೆಯನ್ನ ಮಾಡಿದ್ರು.
ರೋಡ್ ಶೋ ನಡೆಸಿದ ಅಭಿಮಾನಿಗಳ ಗುಂಪು ತಮಟೆ ಬಾರಿಸಿ ಯುವಕರ ತಂಡ ಸಂಭ್ರಮಿಸಿದೆ. ರಾತ್ರಿ ಪೂರ್ತಿ ಸಂಭ್ರಮದಲ್ಲಿ ಫ್ಯಾನ್ಸ್ ತೇಲಾಡಿದ್ದಾರೆ. ಅದೇ ಎಮೋಷನ್ಸ್, ಒಂದು ರೀತಿ ಗೆಲ್ಲಲೇಬೇಕು ಅನ್ನುವಂಥ ಆಸೆ ಇತ್ತು. ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪೂಜೆ, ಹೋಮ, ಹವನ ಎಲ್ಲವನ್ನ ಮಾಡಿದ್ರು. ಇದರ ಮಧ್ಯದಲ್ಲಿ ಅದರಲ್ಲೂ ಬಹಳ ಅಂತರದಿಂದ ಗೆದ್ದು ಬೀಗಿದ ಟೀಮ್ ಇಂಡಿಯಾಗೆ ಅಲ್ಲೆಷ್ಟು ಖುಷಿ ಇರುತ್ತೋ, ಅಲ್ಲಿ ಗ್ರೌಂಡ್ನಲ್ಲಿ ಎಷ್ಟು ಅಭಿಮಾನಿಗಳು ಕಿರ್ಚುತ್ತಾ ಅರ್ಚುತ್ತಾ ಅವ್ರಿಗೆ ಚಪ್ಪಾಳೆ ತಟ್ಟುತ್ತಾ ಉತ್ಸಾಹವನ್ನು ತುಂಬುತ್ತಾರೋ, ಅದೇ ರೀತಿಯಲ್ಲಿ ಟಿ ವಿ ಮುಂದೆ ಕುಳಿತು ಅಥವಾ ಕೆಲವೊಂದಷ್ಟು ಬಾರಿ ಸ್ಕ್ರೀನ್ನೇ ಹಾಕಿಬಿಟ್ಟಿರ್ತಾರೆ. ಕೆಲವೊಂದಷ್ಟು ಈ ಪಬ್ಗಳಲ್ಲಿ ಅಥವಾ ಕೆಲವೊಂದಷ್ಟು ಬಸ್ ಸ್ಟ್ಯಾಂಡ್ಗಳಲ್ಲೂ ಕೂಡ ಹಾಕಿರ್ತಾರೆ. ಸೊ ಇನ್ನೊಂದಷ್ಟು ಜನ ಪ್ರೈವೇಟ್ ಆಗಿ ಎಲ್ಲ ಕುಳಿತುಕೊಂಡು ನೋಡೋದಕ್ಕೂ ಕೂಡ ಏರ್ಪಾಡು ಮಾಡ್ಕೊಂಡಿರ್ತಾರೆ. ಸೊ ಆ ಗೆಲುವು, ಆ ರನ್ಗಳು ಅಥವಾ ಆ ವಿಕೆಟ್ ಹೋದರೂ ಕೂಡ ಬಹಳಷ್ಟು ಸಂಭ್ರಮಾಚರಣೆ ಮುಗಿಲು ಮುಟ್ಟುತ್ತೆ. ಸೇಮ್ ಅದೇ ರೀತಿ ಪಟಾಕಿ ಸಿಡಿಸಿ ಒಳ್ಳೆ ಅಂದರೆ ದೇಶ ಪ್ರೇಮದ ಸಾಂಗ್ಗಳಿಗೂ ಕೂಡ ಒಳ್ಳೆ ಸ್ಟೆಪ್ಗಳನ್ನು ಹಾಕಿ ಅಥವಾ ಒಳ್ಳೆ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಬಳ್ಳಾರಿಯಲ್ಲೂ ಕೂಡ ಯುವಕರ ಗುಂಪು ಮಾಡಿದೆ. ಟಿ20 ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದೆ ಭಾರತದ ಗೆಲುವಿಗೆ ಹುಬ್ಬಳ್ಳಿಯಲ್ಲಿ ಸಂಭ್ರಮಾಚರಣೆ ಏರ್ಪಟ್ಟಿತ್ತು. ಟಿ20 ವಿಶ್ವಕಪ್ ಮುಡಿಗೇರಿಸಿಕೊಂಡ ಭಾರತದ ಗೆಲುವಿಗೆ ಹುಬ್ಬಳ್ಳಿಯಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸಂಭ್ರಮಾಚರಣೆ. ಭಾರತ ಕ್ರಿಕೆಟ್ ತಂಡಕ್ಕೆ ಘೋಷಣೆ ಕೂಗಿ ಸಂತಸವನ್ನ ವ್ಯಕ್ತಪಡಿಸಲಾಯಿತು. ತ್ರಿವರ್ಣ ಧ್ವಜ ಹಿಡಿದು ಅಭಿಮಾನಿಗಳು ಸಂಭ್ರಮಿಸಿದರು. ಉತ್ತರ ಕರ್ನಾಟಕ ಭಾಗದ ಕೆಲ ಜಿಲ್ಲೆಗಳನ್ನು ಸೇರಿದಂತೆ ಈಗ ಮೈಸೂರು ಅಥವಾ ಬೆಂಗಳೂರು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪಟಾಕಿ ಸಿಡಿಸಿ ಭಾರತ ತ್ರಿವರ್ಣ ಧ್ವಜವನ್ನು ಹಾರಿಸೋದ್ರ ಮೂಲಕ ರಾತ್ರಿ ಇಡೀ ಸಂಭ್ರಮಾಚರಣೆ, ಸಿಹಿ ಹಂಚೋದ್ರ ಮೂಲಕ ಬಹಳ ಇಂಪಾರ್ಟೆಂಟ್. ನೆನ್ನೆ ಸಂಡೇ ಆಗಿರೋ ಕಾರಣಕ್ಕೆ ಯುವಕರ ಗುಂಪೆಲ್ಲ ಸೇರಿಕೊಂಡು ಮ್ಯಾಚ್ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ರು. ಅದೇ ಮೊದಲೇ ಹೇಳಿದ ಹಾಗೆ ಸೂರ್ಯಕುಮಾರ್ ಯಾದವ್ ಔಟ್ ಆದ ನಂತರದಲ್ಲಿ ಒಂದು ಸ್ವಲ್ಪ ಭರವಸೆ ಇನ್ನೇನು ಲೋ ಆಗ್ತಿದೆ ಅಂತ ಹೇಳಿದಾಗ ಬೇರೆ ಆಟಗಾರರು ಕೂಡ ಅಭಯವಾಗಿ ನಿಂತ್ಕೊಂಡ್ರು, ಬಹಳ ಚೆನ್ನಾಗಿ ಆಡಿದ್ರು. ಸೊ ಅದೆಲ್ಲದರ ಪ್ರತಿಫಲ ಅನ್ನುವಂತೆ ಈ ಬಾರಿ ದಾಖಲೆಯ ಮಟ್ಟದಲ್ಲಿ ಈಗ ಟಿ20 ವಿಶ್ವಕಪ್ಪನ್ನು ಎತ್ತಿ ಚುಂಬಿಸುವಲ್ಲಿ ಬ್ಲೂ ಬಾಯ್ಸ್ ಈಗ ಮುಂದಾಗಿದ್ದಾರೆ. ಸಂಬಂಧಪಟ್ಟಂತೆ ದೃಶ್ಯದಲ್ಲಿ ಗಮನಿಸ್ತಿದ್ದರ ಹುಬ್ಬಳ್ಳಿಯಲ್ಲೂ ಕೂಡ ಯುವಕರ ಸಂಭ್ರಮಾಚರಣೆ ದುಪ್ಪಟ್ಟಾಗಿತ್ತು. ಎಲ್ಲೋ ಒಂದು ಕಡೆ ಹಬ್ಬವೇ ಆಚರಿಸುವ ರೀತಿಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಆಚರಿಸಿದರು.